ನಮಸ್ಕಾರ ಸ್ನೇಹಿತರೆ. ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಿನ ಎಲೆಬೇತೂರು ಗ್ರಾಮದಲ್ಲಿದ್ದೀವಿ. ರೈತರಾದ ನಂದೀಶ್ ಅವ್ರ ತೋಟದಲ್ಲಿದ್ದೀವಿ. ಅವರಿಗೆ ASNL ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಅರ್ಕಶುಂಠಿ ಪವರು ಗ್ರೋ ರಿಚ್ ಸಪೋರ್ಟ್ರು ಕೊಟ್ಟಿದ್ವಿ. ಇದು 3 ತಿಂಗಳ ಹಿಂದೆ ಸ್ಪ್ರೇ ಮಾಡೋಕ್ಕಿಂತ ಮುಂಚೆ ಹೆಂಗಿತ್ತು ಏನಂತ ಕೇಳಬನ್ನಿ. ಸರ್ ನಮಸ್ಕಾರ. ಇದು 3 ತಿಂಗಳ ಹಿಂದೆ ಯಾವ ಥರ ಇದ್ದು ಗಿಡ? 3 ತಿಂಗಳಿಂದ ಗಿಡ ಗರಿಯೆಲ್ಲ ಸ್ವಲ್ಪ ವೀಕ್ ಆದಂಗಾಗಿ ಈಗ ಸಪೋಸ್ ಅಂದ್ರೆ ಇಲ್ಲೇ ನಿಮ್ಮ ಪಕ್ಕದ ತೋಟನೇ ಅವ್ರು ಸ್ಪ್ರೇ ಮಾಡಿಲ್ಲ ಸರ್. ನಾವು ಸ್ಪ್ರೇ ಮಾಡಿಲ್ಲ. ಸೇಮ್ ಅಂದ್ರೆ ಅವ್ರಿಗೂ ನಿಮಗೂ ಒಂದೇ ತಿಂಗಳು ಡಿಫ್ರೆನ್ಸ್. ಒಂದು ತಿಂಗಳು ಅಷ್ಟೇ ಸರ್. ಒಂದು ತಿಂಗಳು ಅವ್ರು ಸೇಮ್ ಅದೇ ತರನ ಅದಾವ, ಗ್ರೋತ್ ಆಗಿಲ್ಲ ಸರ್. ಇದು ನಿಮ್ದು ಈಗ ಸ್ಪ್ರೇ ಮಾಡಿದ್ಮೇಲೆ 3 ತಿಂಗಳಿಗೆ ಸುಳಿ ಗರಿನೂ ಚೆನ್ನಾಗಿ ಬರ್ತದೆ ಸರ್. ಮತ್ತೆ ಗರಿನೂ ಲಾಂಗ್ ಬೀಳ್ತದೆ ಸರ್. ಗರಿ ಎಲ್ಲ ಲಾಂಗ್ ಬೀಳಿಸ್ತದವ. ಆಮೇಲೆ ನಿಮ್ಗೆ ಗ್ರೋತ್ ಚೆನ್ನಾಗಿ ಆಗ್ತೈತೆ. ಈ ಗ್ರೋತ್ ಚೆನ್ನಾಗಿ ಆಗ್ತೈತಿ. ಯಾವ ನಿಮ್ಗೆ ಯೆಲ್ಲೋ ಕಲರ್ ಇರ್ಲಿಲ್ಲ ಸರ್. ಎಲ್ಲೋ ಎಷ್ಟಂತ ಎಲ್ಲೆಲ್ಲ ಸರ್. ಪೂರ ಗ್ರೀನಿಶ್ ಇದಾವೆ. ಈಗ ASNL ಪ್ರಾಡಕ್ಟ್ ಮಾತ್ರ ಸೂಪರ್ ಸರ್. ಅಲ್ಟಿಮೇಟ್. ಹೌದಾ? ಅದೇ ಈಗ ನಿಮ್ ದೊಡ್ಡ ತೋಟಕ್ಕೂ ಈಗ ಮಾಡಿಸ್ತಾ ಇದೀರಿ. ಇದು ನಿಮ್ ದೊಡ್ಡ ತೋಟ. ಈಗ ಹೋದ್ಸಲಿ ನೀವು ಲಾಸ್ಟ್ ಟೈಮ್ ಮಾಡಿಸಿದ್ರಿ. ಈಗ ಈ ವರ್ಷನೂ ಈಗ ಸ್ಟಾರ್ಟ್ ಮಾಡ್ರಿ ನವೆಂಬರ್ದ. ಆಮೇಲೆ ನಿಮ್ಗೆ ಅದ್ರೊಳಗೆ ಈಗ ಹಿಂಗಾರು ಕಟ್ಟೋದು ಹೆಂಗೆ ಯಾವ ತರ ಇದಾವೆ? ಹಿಂಗಾರು ಒಳ್ಳೆ ಸರ್. ಇದು ಗಾತ್ರ ಬರ್ತದೆ ಸರ್. ಒಳ್ಳೆ ಸೈಜ್ ಬರ್ತದೆ ಸರ್. ಒಂಬಳೆ ಎಲ್ಲ ಚೆನ್ನಾಗಿ ಕೇಳ್ತದವೆ. ಬಟ್ ರೋಗನೇ ಇಲ್ಲ. ರೋಗ ಎಲ್ಲ ತಿಳಿಯಾಗೈತಿ. ಎಲೆ ಸುಳಿ ರೋಗ, ಕೊಳೆ ರೋಗ ಏನು ಎಲ್ಲ ಕಂಟ್ರೋಲ್ ಆಗೈತಿ. ಕ್ಲಿಯರ್ ಆಗಿದಾವೆ. ಪ್ರಾಡಕ್ಟ್ ಮಾತ್ರ ಚೆನ್ನಾಗಿ. ಈಗ ಇದಕ್ಕೆ ನೀವು ಮತ್ತೆ ನಾನು ಕರ್ಸಿರಿ. ಈಗ ನೋಡಿ, ಈಗ ನಾಳೆ ನಡೆದ್ರೆ ಮತ್ತೆ ಸ್ಪ್ರೇ ಮಾಡಿಸ್ತೀರಿ. ಅರ್ಕಶುಂಠಿ ಪವರು, ಗ್ರೋ ರಿಚ್, ಸಪೋರ್ಟ್ರು, ಈ 3 ಮತ್ತೆ ಸ್ಪ್ರೇ ಮಾಡಿರಿ. ಚೆನ್ನಾಗಿ ಆಗ್ತವೆ. ಏನಿಲ್ಲ, ಎಲ್ಲ ನಿಮ್ಗೆ ಒಂದಕ್ಕಿಂತ ಒಂದು ಟಾಪ್ ಇದಾವೆ ಎಲೆ ಎಲ್ಲ. ಈ ಟೋಟಲ್ ಎಷ್ಟು ಗಿಡ ಅದಾವೆ ಇದ್ರಾಗ? ಸರ್ ಇದು 450 ಗಿಡನು ಎಲ್ಲ ಹಿಂಗೆ ಎಲ್ಲ ಒಂದೇ ಲೆವೆಲ್ಲಿಗೆ ಅದಾವೆ. ಯಾವ ಫೇಲ್ ಆಗಿಲ್ಲ ಇದ್ರಾಗ. ನೋಡಿ ಬರ್ರಿ. ಇವೆಲ್ಲ ASNL ಪ್ರಾಡಕ್ಟ್ ಯೂಸ್ ಮಾಡಿದ್ರು. ಇವರು ಮಾಡಿಲ್ಲ. ಈ ತೋಟ ಮಾಡಿಲ್ಲ. ಪಕ್ಕದ ಸೇಮ್ ಇದು ಇವರು ಸ್ಪ್ರೇ ಮಾಡಿರತ್ತದು. ದೊಡ್ಡ ದೊಡ್ಡ ಈಗ ನಿಮಗೆ ಪ್ರಾಡಕ್ಟ್ ಕೊಟ್ಟವಲ್ಲ, ಈಗ ಬಸಣ್ಣರು ಕೊಟ್ಟರು. ಈಗ ಸರ್ವಿಸ್ ಎಲ್ಲ ಯಾವ ಥರ ನಿಮಗೆ? ಸರ್ವಿಸ್ ಎಲ್ಲ ಚೆನ್ನಾಗಿದೆ ಸರ್. ಬಂದು ತಿಂಗಳ ಒಂದ್ಸಲಿ ಬಂದು ಚೆಕ್ ಮಾಡಿ. ಒಂದ್ಸಲ ಸರ್ ಸುಮಾರು ಸರಿ ಬಂದು ನಿಮಗೆ ಚೆಕ್ ಹಿಂಗೈತಿ ಎಷ್ಟಾಗೈತಿ ಎಲ್ಲ ಹೇಳ್ಕೊಟ್ಟು ಮಾಡ್ತೀವಿ ಸರ್. ಈಗ ASNL ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಅನ್ಸೈತಿ. ಆಮೇಲೆ ಭತ್ತಕ್ಕೆ ಯೂಸ್ ಮಾಡಿರಿ ನೀವು? ಭತ್ತಕ್ಕೆ ಯೂಸ್ ಮಾಡಿವಿ ಸರ್. ಭತ್ತಕ್ಕೆ ಭೂಮಿ ಜಾರು ಆಮೇಲೆ ಅರ್ಕಶುಂಠಿ, ಗ್ರೋ ರಿಚ್ ಎಲ್ಲ ಸ್ಪ್ರೇ ಮಾಡಿವಿ ಸರ್. ಚೆನ್ನಾಗಿ ರಿಸಲ್ಟ್ ಇದೆ. ಅದು ಚೆನ್ನಾಗಿ ರಿಸಲ್ಟ್ ಮಾಡ್ತಿ. ಈಗ ನಮ್ದು ASNL ಪ್ರಾಡಕ್ಟ್ ನೀವು ಕಂಟಿನ್ಯೂಸ್ ಮಾಡ್ತಾ ಇದ್ದೀರಿ. ಚೆನ್ನಾಗೈತಿ. ಈಗ ಬೇರೆ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀವಿ? ಬೇರೆ ರೈತರಿಗೆ ಸರ್ಕಾರಿ ಗೊಬ್ಬರ ಹಾಕಿ ಇದು ಮಾಡೋದಕ್ಕಿಂತ ಆರ್ಗ್ಯಾನಿಕ್ ಯೂಸ್ ಮಾಡಿ ನಮ್ದು ಭೂಮಿನ ಕಳ್ಕೊಂಡಂಗೆ ಚೆನ್ನಾಗಿ ಬೆಳಿಬೋದು ಅಂತ ಹೇಳ್ತೀವಿ. ಪ್ರಾಡಕ್ಟ್ ASNL ಪ್ರಾಡಕ್ಟ್ ನಿಮ್ಗೆ ಕ್ವಾಲಿಟಿ ಐತಿ. ನಿಮ್ದು ಈಗ ದೊಡ್ಡ ತೋಟ ಸ್ಪ್ರೇ ಮಾಡ್ತಿದಾರೆ, ಅದು ನೋಡೋಣ ಬನ್ನಿ. ಹೋದ ವರ್ಷ ಸ್ಪ್ರೇ ಮಾಡಿತ್ತು. ಹೊಟ್ಟೆನ ಕಟ್ಟದ ಚೆನ್ನಾಗಿ. ಈ ದೊಡ್ಡ ತೋಟಕ್ಕೆ ಇದು ಸ್ಪ್ರೇ ಮಾಡಿದ್ದಾರೆ ಅರ್ಕಶುಂಠಿ ಪವರು. ಇದು ಇದ್ರಾಗ ಹೊಸಲಿ ಸ್ಪ್ರೇ ಮಾಡಿದ್ಮೇಲೆ ಎಷ್ಟು ಕ್ವಿಂಟಲ್ ಬಂತು ಸರ್? ಸ್ಪ್ರೇ ಮಾಡಿಂದ ಒಂದು ಜಾಸ್ತಿ ಒಂದು 8 ಕ್ವಿಂಟಲ್ ಆಗ್ತಾರೆ. ಆಯ್ತು. ಅಂದ್ರೆ ಸ್ಟಾರ್ಟಿಂಗ್ ಅಷ್ಟಾಗೈತಿ. ಈಗ ಹೊಟ್ಟೆ ಕಟ್ತಾ ಐತಿ. ಈಗ ನೆಕ್ಸ್ಟ್ ಈ ವರ್ಷ ನಿಮ್ಗೆ ಅದಕ್ಕಿಂತ ಜಾಸ್ತಿನೇ ಆಗುತ್ತೆ. ಈಗ ಅಷ್ಟು ಹೊಟ್ಟೆ ಕಟ್ತದ. ಇದ್ರಾಗ ಯಾವ್ದು ರೋಗ ನಿಮ್ಗೆ ಯಾವ ಥರದ್ದು ಇಲ್ಲ? ಎಲೆ ಚಿಕ್ಕಿ ರೋಗನೇ ಇಲ್ಲಲ್ಲ? ಎಲೆ ಚಿಕ್ಕಿ ರೋಗ ಅದೆಲ್ಲ ಕಂಟ್ರೋಲ್ ಐತಿ. ಆಮೇಲೆ ಸುಳಿ ಎಲ್ಲ ಲಾಸ್ಟಕ್ಕೆ ಓಪನ್ ಆಗ್ತೈತಿ. ಆಮೇಲೆ ನಿಮ್ ಪೂರ ಗ್ರೀನಿಶ್ ಐತಿ. ಈಗ ನೀವೇನು ಲಾಸ್ಟ್ ಹೊಡ್ಸಿದ್ರಲ್ಲ, ಹೊಡ್ಸಿದ್ಮೇಲೂ ಗ್ರೀನಿಶ್ ಐತಿ. ಯಾವ ಥರದ್ದು ನಿಮ್ಗೆ ರೋಗನೇ ಇಲ್ಲ ನೋಡ್ರಿ. ಗರಿನೂ ಲಾಚಕ್ಕೆ ಓಪನ್ ಆಗಿದೆ. ನೋಡಿ, ಸ್ಪ್ರೇನು ಚೆನ್ನಾಗಿ ಮಾಡ್ತಾ ಇದಾರೆ. ಕಡೆಗೆ ನಮ್ಮ ದೊಡ್ಡ ಗಿಡ ಕಡೆ ಇಲ್ಲ ಅಂತ. Okay, thank you.